ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಪ್ರತಿ ಮಹಿಳೆಗೂ ತಾಯಿಯಾಗುವ ಹೆಬ್ಬಯಕೆ ಇದ್ದೇ ಇರುತ್ತೆ. ತಾಯ್ತನದ ಖುಷಿಯನ್ನ ಅನುಭವಿಸುವ ಬಣ್ಣ ಬಣ್ಣದ ಕನಸನ್ನ ಕಟ್ಟಿಕೊಂಡಿರ್ತಾರೆ. ಆದರೆ ಕೆಲವರಿಗೆ ಇದು ಕನಸಾಗಿಯೇ ಉಳಿದು ಬಿಡುತ್ತೆ. ಇದಕ್ಕೆ ಹಲವಾರು ಕಾರಣಗಳು ಇವೆ. ಆದರೆ ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಬಂಜೇತನ ನಿವಾರಿಸುವ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳಿವೆ. ಆ ಚಿಕಿತ್ಸೆಗಳನ್ನು ಪಡೆದುಕೊಂಡ ಅದೆಷ್ಟೋ ಮಹಿಳೆಯರು ತಾಯಿಯಾಗುವ ಸೌಭಾಗ್ಯವನ್ನ ಪಡೆದಿದ್ದಾರೆ. ಹಾಗಾದ್ರೆ ಮಹಿಳೆಯರಲ್ಲಿ ಬಂಜೇತನಕ್ಕೆ ಕಾರಣಗಳು ಏನು? ಬಂಜೇತನ ನಿವಾರಣೆಗೆ ಪರಿಣಾಮಕಾರಿ ಚಿಕಿತ್ಸೆ ಇದೆಯಾ? IVF ಚಿಕಿತ್ಸೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋಕೆ ನಮ್ಮ ಸ್ಟುಡಿಯೋದಲ್ಲಿ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ನಾರಾಯಣ ಸ್ವಾಮಿ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇನ್ನು ನೀವು ಸಹ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಇನ್ಫರ್ಟಿಲಿಟಿಗೆ, ಸ್ಪೆಷಲಿ ಮಹಿಳೆಯರಲ್ಲಿ ಬಂಜೇತನ ಸಮಸ್ಯೆಯಂತಹ ಆರೋಗ್ಯ ಸಮಸ್ಯೆ ಇದೆ ನಿಮಗೆ ಅಂತಾದಲ್ಲಿ ವೈದ್ಯರ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಬಂಜೇತನ ಅಂದ ತಕ್ಷಣ ಒಂದು ಸೋಷಿಯಲ್ ಸ್ಟಿಗ್ಮಾ ಅನ್ನೋದಿದೆ, ಅದು ಮಹಿಳೆಯರಲ್ಲೇ ಆಗಬಹುದು ಅನ್ನುವಂಥದ್ದು. ಸೊ ಈ ಬಂಜೇತನ ಅಂತಂದ್ರೆ ಏನು? ಅದು ಈಕ್ವಲಿ ಪಾರ್ಟ್ನರ್ಸ್ ಮಧ್ಯೆ ಶೇರ್ ಆಗುವಂತಹ ಸಮಸ್ಯೆಗಳು ಇರುತ್ತೆ. ಅದನ್ನ ಯಾವಾಗ ಡಯಾಗ್ನೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಮಾಹಿತಿಯ ಕೊರತೆ ಇದೆ ಡಾಕ್ಟರ್. ಹಾಗಾಗಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದನ್ನ ಯಾವ ಒಂದು ಸ್ಟೇಜ್ ಅಲ್ಲಿ ಕರಿತೀವಿ? ಅದು ಯಾವೆಲ್ಲ ರೀತಿಯಾದಂತಹ ಗುಣಲಕ್ಷಣಗಳನ್ನ ತೋರಿಸುತ್ತೆ ಅದು? ಸೊ ನಾವು ಸಾಮಾನ್ಯವಾಗಿ ತಾವು ಹೇಳ್ದಂಗೆ ಬಂಜೇತನ ಅಂತ ಬಂದ ತಕ್ಷಣ ಇದು ಸ್ತ್ರೀಯರಲ್ಲಿ ಕಂಡುಬರುವಂಥ ಒಂದು ತೊಂದರೆ ಅಂತ ಒಂದು ಸಾರ್ವಜನಿಕರಲ್ಲಿ ಬರುವಂಥ ಒಂದು ನಂಬಿಕೆ ಆಗಿರುತ್ತೆ. ಆದರೆ ಆ ಥರ ಇರೋದಿಲ್ಲ. ಸುಮಾರು ಸಂದರ್ಭಗಳಲ್ಲಿ ನಾವು ನೋಡಿದಾಗ ಬಂಜೇತನವು ಸ್ತ್ರೀಯರಲ್ಲಿಯೂ ಎಷ್ಟು ಸಾಮಾನ್ಯವಾಗಿ ಕಂಡುಬರುತ್ತೋ ಅದಕ್ಕಿಂತ ಹೆಚ್ಚಿನ ಸಂದರ್ಭಗಳಲ್ಲಿ ಪುರುಷರಲ್ಲಿಯೂ ಕೂಡ ಕಂಡುಬರುತ್ತೆ. ಮತ್ತು ಸುಮಾರು ಸಂದರ್ಭಗಳಲ್ಲಿ ಸ್ತ್ರೀಯರಲ್ಲೂ ತೊಂದರೆ ಇರುತ್ತೆ ಮತ್ತು ಪುರುಷರಲ್ಲೂ ತೊಂದರೆ ಇರುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಸ್ತ್ರೀಯರಲ್ಲೂ ತೊಂದರೆ ಇರಲ್ಲ, ಪುರುಷರಲ್ಲೂ ತೊಂದರೆ ಇರಲ್ಲ. ಸುಮಾರು 5% ಪಾಪ್ಯುಲೇಷನಲ್ಲಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ, ನಾವು ಯಾವುದೇ ಪರೀಕ್ಷೆಗಳಲ್ಲಿ ಕಂಡುಬರುವಂಥ ತೊಂದರೆಗಳಿರಲ್ಲ. ಆದರೆ ಅವರಿಗೆ ಮಕ್ಕಳಾಗೋದಿಲ್ಲ. ಅದನ್ನು ಬಂಜೇತನ ಅಂತ ಕರಿತೀವಿ. ಈ ಬಂಜೇತನದಲ್ಲಿ ಸಾಮಾನ್ಯವಾಗಿ ಪುರುಷರಲ್ಲೇ ಒಂದು ತೊಂದರೆ ಇರಲ್ಲ ಅನ್ನೋದು ಕೂಡ ಅಂದ್ಕೊಳ್ತಾರೆ. ಆ ಥರ ಏನಿರಲ್ಲ. ಪುರುಷರಲ್ಲೂ ಕೂಡ 50% ತೊಂದರೆಗಳು ಪುರುಷರಲ್ಲೂ ಕಂಡುಬರುತ್ತೆ. ಸುಮಾರು 50% ಸ್ತ್ರೀಯರಲ್ಲೂ ಕಂಡುಬರುತ್ತೆ. ಸುಮಾರು ಒಂದು 15-20% ತೊಂದರೆಗಳು ಪುರುಷ ಮತ್ತು ಸ್ತ್ರೀಯರಲ್ಲೂ ಕಂಡುಬರುತ್ತೆ. ಒಂದು 5% ಪಾಪ್ಯುಲೇಷನಲ್ಲಿ ಯಾವುದೇ ರೀತಿಯ ತೊಂದರೆಗಳಿರಲ್ಲ. ಎಲ್ಲ ಪರೀಕ್ಷೆಗಳು, ಎಲ್ಲ ರೀತಿಯ ಸ್ಕ್ಯಾನಿಂಗ್ಗಳು ಸ್ತ್ರೀಯರಲ್ಲೂ ನಾರ್ಮಲ್ ಇರುತ್ತೆ, ಪುರುಷರಲ್ಲೂ ನಾರ್ಮಲ್ ಇರುತ್ತೆ. 5% ದಂಪತಿಗಳಲ್ಲಿ ಅವರಿಗೆ ಎಲ್ಲ ಟ್ರೀಟ್ಮೆಂಟ್ಗಳು ಕೊಟ್ಟರೂ ಕೂಡ ಈ ಬಂಜೇತನದಿಂದ ಅವರಿಗೆ ಒಂದು ಯಾವುದೇ ರೀತಿಯ ಒಂದು ಉಪಯೋಗ ಆಗೋದಿಲ್ಲ. ಅವರು ಬಂಜೇತನವಾಗಿ ಉಳ್ಕೊಳ್ತಾರೆ. ಇದು ಭಾಳ ಕಮ್ಮಿ. ಆದರೆ ಆಧುನಿಕ ಒಂದು ಚಿಕಿತ್ಸೆಯಲ್ಲಿ ಇವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದು ಚಿಕಿತ್ಸೆ ಕೊಡುವಂಥ ಒಂದು ಅವಕಾಶ ಇರುತ್ತೆ. ಇದರಲ್ಲಿ ನಾವು ಬಂಜೇತನದಲ್ಲಿ ಸ್ತ್ರೀಯರಲ್ಲಿ ಬರುವಂತಹ ಬಂಜೇತನ, ಪುರುಷರಲ್ಲಿ ಬರುವಂಥ ಬಂಜೇತನ ಅಂತ ನಾವು ವಿಂಗಡಿಸ್ತೀವಿ. ಮತ್ತು ಇಬ್ಬರಲ್ಲೂ ಬರುವಂಥ ಕೆಲವು ಬಂಜೇತನದ ತೊಂದರೆಗಳು ಕೂಡ ಅದನ್ನು ನಾವು ವಿಂಗಡಿಸ್ತಾ ಬರ್ತೀವಿ. ಸೊ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೈಮರಿ ಇನ್ಫರ್ಟಿಲಿಟಿ, ಪ್ರಥಮವಾಗಿ ಬಂಜೇತನ ಯಾವ ಥರ ಬರುತ್ತೆ, ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದರೆ ಏನು, ಮತ್ತು ಇವೆರಡರಲ್ಲೂ ಬರುವಂಥ ತೊಂದರೆಗಳೇನು ಅಂತ ಬರುತ್ತೆ. ಪ್ರೈಮರಿ ಇನ್ಫರ್ಟಿಲಿಟಿ ಸಾಮಾನ್ಯವಾಗಿ ದಂಪತಿಗಳು ಸುಮಾರು 1 ವರ್ಷ ಕಾಲ ಸತತವಾದ ಒಂದು ಲೈಂಗಿಕ ಸಂಪರ್ಕವಿದ್ದು ಅವರಿಗೆ ಯಾವುದೇ ರೀತಿಯ ಒಂದು ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಬಂದಾಗ ಅಥವಾ ಗರ್ಭಿಣಿ ಆಗಿಲ್ಲ ಅಂತ ಬಂದಾಗ ಅದನ್ನು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತಂದರೆ ಒಂದು ಸಲ ಅವ್ರಿಗೆ ಪ್ರೆಗ್ನೆನ್ಸಿನೋ ಅಥವಾ ಅಬಾರ್ಷನೋ ಅಥವಾ ಒಂದು ಮಗು ಆಗಿರುತ್ತೆ. ಸಬ್ಸಿಕ್ವೆಂಟಾಗಿ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಹಿಂಗೆ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಆ ಟೈಮಲ್ಲಿ ಅದನ್ನು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಇವೆರಡೂ ಬಿಟ್ಟು ಇನ್ನು ಕೆಲವು ಸಂದರ್ಭಗಳಲ್ಲಿ ಕಂಬೈನ್ಡ್ ಇಬ್ಬರಲ್ಲೂ, ಸ್ತ್ರೀಯರಲ್ಲೂ ಪುರುಷರಲ್ಲೂ ಸಂಬಂಧಪಟ್ಟಂಥ ಕೆಲವು ಇನ್ಫರ್ಟಿಲಿಟಿಯ ತೊಂದರೆಗಳು ಕಂಡುಬರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಪರೀಕ್ಷೆಗಳನ್ನು ನೋಡಿ ಇದು ಮಾಡಿದಾಗ ಅದರ ತೊಂದರೆ ಏನು ಅಂತ ನಾವು ಹೇಳ್ಬೋದು.
ಡಾಕ್ಟರ್, ನೀವು ಹೇಳಿದಾಗೆ ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾ ಇಲ್ಲ ಅಂದ ತಕ್ಷಣ 4-5 ವರ್ಷ ಅದೇ ರೀತಿ ಮುಂದೂಡ್ಬಿಡ್ತಾರೆ. ಸೊ ಆ 4-5 ವರ್ಷ ಕೂಡ ಇಂಪಾರ್ಟೆಂಟ್ ಅನ್ನೋದು ಎಷ್ಟು ಜನರಿಗೆ ತಿಳಿದಿರೋದಿಲ್ಲ. ಯಾಕಂದ್ರೆ ಪ್ರೆಗ್ನೆನ್ಸಿ ಅನ್ನೋದ್ರಲ್ಲಿ ಏಜ್ ಇಸ್ ನಾಟ್ ಅ ನಂಬರ್ ಅಂತ ಹೇಳ್ಬೋದು. ಹಾಗಾಗಿ ಮಹಿಳೆಯರದ್ದಿರ್ಬೋದು ಅಥವಾ ಪುರುಷರದ್ದಿರಬಹುದು, ಈ ಏಜ್ ಫ್ಯಾಕ್ಟರ್ ಅನ್ನೋದು ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಯಾವ ರೀತಿ ಮ್ಯಾಟರ್ ಆಗುತ್ತೆ? ಈ ನೂತನ ಒಂದು ಸಮಾಜದಲ್ಲಿ ಏನಂದ್ರೆ ಎಲ್ಲರಿಗೂ ಒಂದು ಅವರ ಕೆಲಸದ ಮೇಲೆ ಮತ್ತು ಹೈಯರ್ ಎಜುಕೇಷನ್ ಮೇಲೆ ಮತ್ತು ಸಮಾಜದಲ್ಲಿ ಒಂದು ಸ್ಥಾನ ಗಳಿಸಬೇಕು ಮತ್ತು ಅವರ ಒಂದು ವ್ಯವಹಾರ ಮತ್ತು ಬಿಸ್ನೆಸ್ಗಳಲ್ಲಿ ಮುಂದುವರಿಬೇಕು ಅನ್ನೋ ಈ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ವಯಸ್ಸಿಗೆ ನಾವು ಏನು ಏಜ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ತಾವೇನು ಹೇಳ್ತೀರಾ, ಅದೇ ಥರ ವಯಸ್ಸು ತುಂಬ ಇಂಪಾರ್ಟೆಂಟು. 15ರಿಂದ 45 ವರ್ಷ ಮಧ್ಯೆ ಇರುವಂಥ ಎಲ್ಲ ಒಂದು ಸ್ತ್ರೀಯರು ಆ ಏಜ್ ಗ್ರೂಪಲ್ಲಿರೋರಿಗೆ ಒಂದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಕರಿತೀವಿ. ಅಂದರೆ ಫರ್ಟಿಲಿಟಿ ಈ ಏಜ್ ಗ್ರೂಪಲ್ಲಿ ಎನಿ ಟೈಮ್ ಅವರು ಪ್ರಯತ್ನ ಪಟ್ಟರೆ ಪ್ರೆಗ್ನೆನ್ಸಿ ಆಗುವಂಥ ಒಂದು ವಯಸ್ಸಿರುತ್ತೆ. ಆದರೆ 18 ವರ್ಷ ಮೇಲೆ ನಮ್ಮ ಒಂದು ಮದುವೆಯ ವಯಸ್ಸು 18 ವರ್ಷ ಅಂತ ಏನು ಫಿಕ್ಸ್ ಮಾಡಿದ್ದಾರೆ ಸ್ತ್ರೀಯರಲ್ಲಿ, ಮತ್ತು ಪುರುಷರಲ್ಲಿ 20-21 ವರ್ಷ ಅಂತ ಏನು ಮಾಡಿದ್ದಾರೆ. ಈ ಒಂದು ಮದುವೆ ಆದಮೇಲೆ 21 ವರ್ಷ ಆದಮೇಲೆ ಪುರುಷರಲ್ಲಿ ಮತ್ತು ಸ್ತ್ರೀಯರಲ್ಲೂ ಅಷ್ಟೇ 20 ವರ್ಷಕ್ಕೆ ಮೇಲ್ಪಟ್ಟ ಮೇಲೆ, ಈಗ ಕೆಲವರು 17 ವರ್ಷಕ್ಕೆ ಮದುವೆ ಆಗ್ತಾರೆ, ಕೆಲವರು 18ಕ್ಕೆ ಆಗ್ತಾರೆ. ಮದುವೆ ಆದ 1 ವರ್ಷದಲ್ಲಿ ಮಕ್ಕಳಾಗಿಲ್ಲ ಅಂದರೆ ಅವ್ರನ್ನ ನಾವು ಇನ್ಫರ್ಟಿಲಿಟಿ ಬಂಜೆತನ ಅಂತ ಕರೆಯೋಕ್ಕಾಗಲ್ಲ. ಅವ್ರನ್ನ 20 ವರ್ಷ ವಯಸ್ಸಾಗೋವರೆಗೂ ನಾವು ಯಾವುದೇ ರೀತಿಯ ಚಿಕಿತ್ಸೆ ಮತ್ತು ಏನು ಕೊಡಬಾರ್ದು. ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿ ಎಜುಕೇಷನ್ ಒಂದು ಕೊಟ್ಟು ಈ ವಯಸ್ಸಿಂದ ಈ ವಯಸ್ಸುವರೆಗೂ ಆದರೆ ಏನೇನು ತೊಂದರೆಗಳಾಗುತ್ತೆ, ಮೂಳೆ ಮೇಲೆ ಏನಾಗುತ್ತೆ, ಅವರ ದೇಹದ ಮೇಲೆ ಏನು ಅಪಾಯ ಆಗುತ್ತೆ, ಅವರ ಒಂದು ಸಮಗ್ರ ಒಂದು ಬೆಳವಣಿಗೆ ಆಗಿರಲ್ಲ. ಒಂದು ಮೆದುಳಿನ ಮೆಂಟಲ್ ಡೆವಲಪ್ಮೆಂಟು ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಆ ಥರ ಆಗಿರಲ್ಲ. 20 ವರ್ಷ ಮೇಲ್ಪಟ್ಟು ಬಂದವರಿಗೆ 1 ವರ್ಷ 2 ವರ್ಷ ಅವರಿಗೆ ಆಗದೇ ಇದ್ದಾಗ ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಇದು ಮಾಡಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಅವ್ರನ್ನ ಪ್ರೆಗ್ನೆನ್ಸಿ ಆಗೋದಕ್ಕೆ ನಾವು ಅವ್ರಿಗೆ ಎನ್ಕರೇಜ್ ಮಾಡಬೇಕಾಗತ್ತೆ. ಸೊ ಆ ನಂತರ ಬೆಸ್ಟ್ ಏಜ್ ಫಾರ್ ಇದು ಒಳ್ಳೆ ಯಾವ ವಯಸ್ಸಿನಲ್ಲಿ ನಿಮಗೆ ಒಳ್ಳೆಯದು ಅಂತಂದರೆ 24ರಿಂದ 25-26 ವರ್ಷ ತುಂಬ ಒಳ್ಳೆ, ಇದು ಆಪ್ಟಿಮಲ್ ಏಜ್ ಅಂತ ನಾವು ಕರಿತೀವಿ. ಆದರೆ ಅದ್ರ ಪ್ರಕಾರ ಎಲ್ಲರೂ ಅದೇ ವಯಸ್ಸಿಗೆ ಮದುವೆ ಆಗೋಕ್ಕಾಗಲ್ಲ. ಅವ್ರಿಗೆ ಒಂದು ವೈಯಕ್ತಿಕವಾದ ವಿಷಯಗಳಿರುತ್ತೆ, ಅವ್ರದ್ದು ಒಂದು ವಿದ್ಯಾಭ್ಯಾಸ ಇರ್ಬೋದು, ಎಜುಕೇಷನ್ ಇರ್ಬೋದು, ಬೇರೆ ಬೇರೆ ಒಂದು ಕಾರಣಗಳಿಂದ ಆ ವಯಸ್ಸಿಗೆ ಎಲ್ಲರೂ ಮದುವೆ ಆಗೋಕ್ಕಾಗೋದಿಲ್ಲ. ಸೊ 28 ವರ್ಷವರೆಗೂ ಒಳ್ಳೆ ಒಂದು ವಯಸ್ಸಿನಲ್ಲಿ ಏನು ತೊಂದರೆ ಆಗೋದಿಲ್ಲ. ಕೆಲವರು ಏನಾಗುತ್ತೆ, ಈಗಿನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಂದರೆ ಒಂದು ಲಾಸ್ಟ್ ಒಂದು 15-20 ವರ್ಷದಲ್ಲಿ 35 ವರ್ಷಕ್ಕೆ 40 ವರ್ಷಕ್ಕೆ ಸ್ತ್ರೀಯರಲ್ಲಿ ಮದುವೆ ಆಗೋದು ಭಾಳ ಸಾಮಾನ್ಯವಾಗಿದೆ. ಆವಾಗ ಅವ್ರನ್ನ ನಾವು 1 ವರ್ಷ 2 ವರ್ಷ ಕೌನ್ಸಿಲಿಂಗ್ ಮಾಡಿಕೊಂಡು ನಾವು ಟೈಮನ್ನು ವೇಸ್ಟ್ ಮಾಡಬಾರ್ದು ಅಂತ. ಅವ್ರಿಗೆ ಇಮಿಡಿಯೇಟಾಗಿ ಬೇಸಿಕ್ ಏನೇನು ಪರೀಕ್ಷೆಗಳು ಮಾಡಬೇಕೆಲ್ಲ ಮಾಡಿ ಅವ್ರ ಗರ್ಭಕೋಶ, ಫೆಲೋಪಿಯನ್ ಟ್ಯೂಬ್ಸ್, ಅವ್ರು ಕರೆಕ್ಟಾಗಿ ಎಗ್ಸು ಬರ್ತಾ ಇದೆಯಾ, ತಿಂಗಳ ಕರೆಕ್ಟಾಗಿ ಅವರಿಗೆ ಋತುಚಕ್ರ ಬರ್ತಾ ಇದೆಯಾ, ಅವೆಲ್ಲ ಪರೀಕ್ಷೆಗಳನ್ನು ಮಾಡಿಕೊಂಡು ಯಾವಾಗಲೂ ಸ್ತ್ರೀಯರನ್ನು ಯಾವಾಗ ಪರೀಕ್ಷೆ ಮಾಡ್ತೀವೋ ಅದೇ ಸಮಯದಲ್ಲಿ ಅವರ ಪುರುಷರನ್ನು ಕೂಡ ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಪರೀಕ್ಷೆ ಮಾಡಿ ಅವರಲ್ಲಿ ಏನಾದರೂ ವೀರ್ಯಾಣುದಲ್ಲಿ ತೊಂದರೆ ಇದೆಯಾ ಅಥವಾ ಬೇರೆ, ಈಗೇನಾಗುತ್ತೆ 30 ವರ್ಷಕ್ಕೆ 25 ವರ್ಷಕ್ಕೆ ಡಯಾಬಿಟೀಸು ಮತ್ತು ಬೇರೆ ಬೇರೆ ಒಂದು BP ಬರುವಂಥದ್ದು, ಬೇರೆ ಬೇರೆ ಕಾರ್ಯಗಳು ಕೂಡ ಬೇಗ ಈ ವಯಸ್ಸಿನ ಒಂದು ಜೀವನದ ಒತ್ತಡದಿಂದ ಸುಮಾರು ಜನಕ್ಕೆ ಈ ಥರ ತೊಂದರೆಗಳಿರುತ್ತೆ. ಅವನ್ನೆಲ್ಲ ಒಂದು ಬೇಸಿಕ್ಕಾಗಿ ನಾವು ಎವ್ಯಾಲ್ಯೂಯೇಷನ್ ಮಾಡಿ ಒಂದು 2 ತಿಂಗಳು 3 ತಿಂಗಳ ಕಾಲ ಅವ್ರನ್ನ ಸ್ವಾಭಾವಿಕವಾಗಿ ಪ್ರಯತ್ನ ಮಾಡೋಕ್ಕೆ ಮಾಡಿದಾಗ ಎಲ್ಲ ಚೆನ್ನಾಗಿದ್ದರೆ ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಬೋದು. AMH ಅಂತ ಮಾಡ್ತೀವಿ, ಆಂಟಿ ಮುಲೇರಿಯನ್ ಹಾರ್ಮೋನ್ದು ಒಂದು ಚೆಕಪ್ ಮಾಡ್ತೀವಿ. AMH ಮಾಡಿದಾಗ ಚೆನ್ನಾಗಿದ್ದರೆ ಅವ್ರದ್ದು ಕೌಂಟು 2.5 to 5 ಆ ಥರ ಇದ್ದರೆ, ಸೊ ಓವರಿಯಲ್ಲಿ ಎಗ್ಸ್ ಚೆನ್ನಾಗಿದೆ ಅಂದಾಗ 1 ವರ್ಷವರೆಗೂ ಕೂಡ ಕಾಯ್ಬೋದು. ಎಷ್ಟೇ ವಯಸ್ಸಾಗಿದ್ರು 35 ವರ್ಷ. ಸಾಮಾನ್ಯವಾಗಿ ಏನಾಗುತ್ತೆ 35, 36, 40 ವರ್ಷ ಆಗ್ತಿದ್ದಂಗೆ ಆ AMH ಲೆವೆಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. AMH ಡೈರೆಕ್ಟಾಗಿ ಅದೇನೆಂದರೆ ಓವರಿಯಲ್ಲಿರುವಂತಹ ಒಂದು ಎಗ್ಸ್ನ ಒಂದು ಕ್ವಾಲಿಟಿ ಮತ್ತು ನಂಬರ್ ಹೇಗಿದೆ ಅನ್ನೋ ಒಂದು ಎಫಿಷಿಯನ್ಸಿ ಬಗ್ಗೆ ಹೇಳ್ತಾ ಇರುತ್ತೆ. ಸೊ ಅದನ್ನು ನಾವು ಮೂಲವಾಗಿ ಇಟ್ಕೊಂಡು ಸ್ಕ್ಯಾನಿಂಗನ್ನು ಮಾಡಿಕೊಂಡು ಅವನ್ನ ಕೌನ್ಸಿಲಿಂಗ್ ಮಾಡಿ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಅವರು ಪ್ರೆಗ್ನೆನ್ಸಿ ಆಗೋದಕ್ಕೆ ನಾವು ಎನ್ಕರೇಜ್ ಮಾಡಬೇಕಾಗತ್ತೆ. ಆನಂತರ ಆ ವಯಸ್ಸನ್ನ ನೋಡಿಕೊಂಡು ಅವ್ರಿಗೆ ಇರುವಂಥ ಒಂದು ತೊಂದರೆಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಏನು ತೊಂದರೆ ಇದೆ ಆ ತೊಂದರೆಗೆ ತಕ್ಕಂಗೆ ನಾವು ಒಂದು ಅವ್ರ ಚಿಕಿತ್ಸೆ ಕೂಡ ಅವ್ರಿಗೆ ಅಡ್ವೈಸ್ ಮಾಡಬೇಕು.
ರೈಟ್ ಡಾಕ್ಟರ್, ಇನ್ನು ನೀವು ಹೇಳ್ತಾ ಇದ್ರಿ ಸೊ 35+ ಆದರೂ ಕೆಲವೊಂದು ಸತಿ ಕನ್ಸೀವ್ ಆಗುವಂಥ ಚಾನ್ಸಸ್ ಇದೆ, ಪ್ರೊವೈಡೆಡ್ AMH ಅನ್ನೋದು 2.5 ಇಂದ ಜಾಸ್ತಿ ಇದ್ರೆ ಅಂತ. ಡಾಕ್ಟರ್, ಇನ್ನು ಎಷ್ಟೋ ಸಂದರ್ಭದಲ್ಲಿ ಈ ಕರಿಯರ್ ಓರಿಯೆಂಟೆಡ್ ವುಮೆನ್ ಏನಿರ್ತಾರೆ ಅವ್ರ ಎಗ್ಗನ್ನು ಫ್ರೀಸ್ ಮಾಡಿ ಆಮೇಲೆ ಕನ್ಸೀವ್ ಆಗ್ತೀನಿ ಅನ್ನೋದು, ಅದು ಎಷ್ಟರ ಮಟ್ಟಿಗೆ ಅಂದರೆ ವ್ಯಾಲಿಡ್ ಅಂತ ಡಾಕ್ಟರ್? ಅದು 100ಕ್ಕೆ 100% ವೈಜ್ಞಾನಿಕವಾಗಿ ತಾವು ಹೇಳೋ ಪ್ರಕಾರ ಅದು 100ಕ್ಕೆ 100 ವ್ಯಾಲಿಡ್ ಆಗಿರುತ್ತೆ. ಯಾಕಂದರೆ ಕೆಲವರು ಲೇಟಾಗಿ ಮ್ಯಾರೇಜ್ ಆಗಬೇಕು ಅಂತಿರ್ತಾರೆ, ಒಂದು 40 ಇಯರ್ಸ್. ಈಗ ಎಸ್ಪೆಷಲಿ ಈ ಸಿನಿಮಾ ಸ್ಟಾರ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಇಂಥವ್ರಿಗೆ ಏನಾಗುತ್ತೆ, ಅವರು ಪ್ರೆಗ್ನೆನ್ಸಿ ಮತ್ತು ಇವೆಲ್ಲ ಆದರೆ ಅವರ ಒಂದು ಪ್ರೊಫೆಷ್ನಲ್ ಲೈಫ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಲಾಸ್ಟ್ಗೆ ಇಟ್ಕೊಳ್ತಾರೆ. ಅಂದರೆ 40 ಇಯರ್ಸ್ ಆದಾಗ, 35 ಇಯರ್ಸ್ ಆದಾಗ ಅವಾಗ ಅವ್ರ ಕೆರಿಯರ್ಗೆ ತೊಂದರೆ, ರಿಟೈರ್ಮೆಂಟ್ ಥರ ಆಗುತ್ತೆ. ಆ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ಒಂದು ಅವಕಾಶ ಇರುತ್ತೆ. ಅವಾಗ ಏನಾಗುತ್ತೆ, 20ರಿಂದ 25 ವರ್ಷ ವಯಸ್ಸು ಆ ಟೈಮಲ್ಲಿ ಅವರು ಡಿಸೈಡ್ ಮಾಡಿಕೊಂಡು, ಅಥವಾ ಎನಿ ಟೈಮ್ ಬಿಫೋರ್ 30 ಇಯರ್ಸ್ ಅವ್ರು ಡಿಸೈಡ್ ಮಾಡಿಕೊಂಡು ಎಗ್ಸ್ನ ಸ್ಟಿಮ್ಯುಲೇಟ್ ಮಾಡಿ, ಸೊ ಒಂದು 10ರಿಂದ 15 ಎಗ್ಸು ಅಥವಾ 20 ಎಗ್ಸ್ ಎಷ್ಟು ಬರುತ್ತೋ ಅದನ್ನು ಪಿಕಪ್ ಮಾಡಿ ಕ್ರಯೋ ಪ್ರಿಸರ್ವೇಷನ್ ಅಂತ ಮಾಡಿಡ್ಬೋದು. ಅದನ್ನು ಎಷ್ಟು ವರ್ಷ ಬೇಕಾದರೂ ಇಡ್ಬೋದು. ಸೊ ಅದನ್ನು ಅವ್ರು ಯಾವಾಗ ಬೇಕು ಅಂತ ಅನಿಸ್ತದೋ ಆವಾಗ ಎಗ್ಸ್ ತಗೊಂಡು ಅವರ ಒಂದು ಪಾರ್ಟ್ನರ್ ಯಾರು ಇರ್ತಾರೋ ಅವ್ರ ಕಡೆಯಿಂದ ಒಂದು ವೀರ್ಯಾಣು ತಗೊಂಡು ಫರ್ಟಿಲೈಸೇಷನ್ ಮಾಡ್ಕೊಂಡು ಎಂಬ್ರಿಯೋ ಟ್ರಾನ್ಸ್ಫರ್. ತಮ್ಮ ಹಾಸ್ಪಿಟಲ್ ಸಹ ಈ ಒಂದು ಫೆಸಿಲಿಟಿ ಇದು ಎಲ್ಲ ಕಡೆ ಇನ್ಫರ್ಟಿಲಿಟಿ ಸೆಂಟ್ರಲ್ಲಿ ಸಾಮಾನ್ಯವಾಗಿ ಫೆಸಿಲಿಟಿ ಎಲ್ಲ ಕಡೆ ಇದ್ದೇ ಇರುತ್ತೆ. ಯಾಕಂದರೆ ಕ್ರಯೋ ಪ್ರಿಸರ್ವೇಷನ್ ಅನ್ನೋದು ಒಂದು ನೈಟ್ರೋಜನಲ್ಲಿ ಪ್ರಿಸರ್ವ್ ಮಾಡುವಂಥದ್ದು. ಅದು ಸಾಮಾನ್ಯವಾದ ಒಂದು ಟೆಕ್ನಿಕ್ ಆಗಿರುತ್ತೆ. ಅದರಿಂದ ಎಲ್ಲ ಕಡೆ ಅದನ್ನು ಮಾಡ್ಬೋದು. ಇನ್ನು ಕೆಲವರು ಒಂದು ವಿಶಿಷ್ಟವಾದ ಒಂದು ಪರಿಸ್ಥಿತಿಗಳು, ಅಂದರೆ ಈಗ ಓವೇರಿಯನ್ ಕ್ಯಾನ್ಸರ್ಸ್ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, 25-26 ವರ್ಷ ಇರುತ್ತೆ. ಆವಾಗ ಓವರಿನ ಇದು ಮಾಡಿ ಎಗ್ಸ್ನ ಪ್ರಿಸರ್ವ್ ಮಾಡ್ಬೋದು, ಓವರಿನೇ ಪ್ರಿಸರ್ವ್ ಮಾಡ್ಬೋದು, ಓವೇರಿಯನ್ ಟಿಶ್ಯೂನ ಪ್ರಿಸರ್ವ್ ಮಾಡ್ಬೋದು. ಸೊ ಅವ್ರ ರೇಡಿಯೋಥೆರಪಿ, ಕೀಮೋಥೆರಪಿ ಈ ಥರ ಒಂದು ಚಿಕಿತ್ಸೆ ತಗೊಂಡಾಗ ಓವರಿನೂ ಡ್ಯಾಮೇಜ್ ಆಗುತ್ತೆ. ಆ ಟೈಮಲ್ಲಿ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಓವೇರಿಯನ್ ಟಿಶ್ಯೂ ತಗೋಬೋದು, ಅಥವಾ ಓವರಿಯಲ್ಲಿರುವಂತಹ ಒಂದು ಪಾಲಿಕಲ್ಸ್ನ ತಗೊಂಡು ಕೂಡ ಪ್ರಿಸರ್ವ್ ಮಾಡಿ ಇಟ್ಟು ಸಬ್ಸಿಕ್ವೆಂಟಾಗಿ ಅವರ ಒಂದು ಚಿಕಿತ್ಸೆ ಎಲ್ಲ ಮುಗಿದ ಮೇಲೆ ಸಬ್ಸಿಕ್ವೆಂಟಾಗಿ ಅದನ್ನು ಪ್ಲ್ಯಾನ್ ಮಾಡ್ಬೋದು. ಇನ್ನು ಕೆಲವು ಜೆನೆಟಿಕ್ ಫ್ಯಾಕ್ಟ್ರಿ, ಟರ್ನರ್ ಸಿಂಡ್ರೋಮ್ ಅಂತ ಇರುತ್ತೆ. ಇನ್ನು ಕೆಲವರಿಗೆ ಈ ಮೇಯರ್ ರಿಕೆಟಾನ್ಸಿ ಕ್ರಿಸ್ಟರ್ ಈಸರ್ ಸಿಂಡ್ರೋಮ್, ಅಂದರೆ ಗರ್ಭಕೋಶ ಇರೋದಿಲ್ಲ, ಫೆಲೋಪಿಯನ್ ಟ್ಯೂಬ್ ಇರೋದಿಲ್ಲ, ವೆಜೈನಾ ಇರೋದಿಲ್ಲ, ಆದರೆ ಅವರಿಗೆ ಓವರೀಸ್ ಇರುತ್ತೆ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ಅವರು ಒಂದು ಸರಗೇಟ್ ಮದರ್ನ ಉಪಯೋಗಿಸ್ಕೊಂಡು ಬೇರೆ ಸ್ತ್ರೀಯರ ಒಂದು ಗರ್ಭಕೋಶದಲ್ಲಿ ಮಗುನ ಬೆಳೆಸೋ ಅವಕಾಶ ಇರುತ್ತೆ. ಆ ಟೈಮಲ್ಲಿ ಅವರಿಗೆ ಓವರಿಯಲ್ಲಿರೋದನ್ನ ಬೇಗ ಪ್ರಿಮೇಚೂರ್ ಓವೇರಿಯನ್ ಫೇಲ್ಯೂರ್ ಅಂತ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಅಂಥವ್ರದ್ದೆಲ್ಲ ಎಗ್ಸ್ ಎಲ್ಲ ಪ್ರಿಸರ್ವ್ ಮಾಡಿ ಇಟ್ಕೊಂಡು ಅವರು ಒಂದು ಮದುವೆ ಎಲ್ಲ ಆದಮೇಲೆ ಸಬ್ಸಿಕ್ವೆಂಟಾಗಿ ಅದನ್ನು ಕೂಡ ಮಾಡ್ಬೋದು. ಈ ಥರ ಒಂದು ಫೆಸಿಲಿಟಿ ಕೂಡ ಮಾಡ್ಬೋದು. ರೈಟ್ ಡಾಕ್ಟರ್, ಇದೆಲ್ಲ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲೇ ಇಲ್ಲ ಅಂತಂದರೆ ಕೆಲವೊಂದಷ್ಟು ಮಾಡರ್ನ್ ಟೆಕ್ನಾಲಜಿ ಅನ್ನೋದಿದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಡಾಕ್ಟರ್, ಬ್ರೇಕು ಮೊದಲು ಮಾತಾಡ್ತಾ ಇದ್ರಿ. ಸೊ ಇಷ್ಟೆಲ್ಲ ನಾವು ಥೆರಪಿಗಳನ್ನು ಕೊಟ್ಟಿದ್ರು, ಕೌನ್ಸಿಲಿಂಗ್ ಮಾಡಿದ್ರು ಸಹ ಕೆಲವೊಂದು ಸಂದರ್ಭದಲ್ಲಿ ಕಪಲ್ಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾ ಇರೋದಿಲ್ಲ. ಆಗ ಕೆಲವೊಂದಷ್ಟು ಮಾಡರ್ನ್ ಟೆಕ್ನಾಲಜಿ ಅನ್ನೋದು ನಮ್ಮ ಉಪಯೋಗಕ್ಕೆ ಬರುತ್ತೆ. ಅದ್ರ ಬಗ್ಗೆ ವಿವರಿಸೋದಾದರೆ ಡಾಕ್ಟರ್? ಈಗ ಅವರು ಒಂದು ಸಾಮಾನ್ಯವಾಗಿ ಯಾವುದೇ ದಂಪತಿಗಳಲ್ಲಿ ಬಂದಾಗ ನಮಗೆ ಅವ್ರ ಏಜು ಮತ್ತು ಅವ್ರಿಗೆ ಏನು ತೊಂದರೆ ಇದೆ ಅಂತ ಅದನ್ನು ನಾವು ನೋಡೋದು ಭಾಳ ಮುಖ್ಯವಾಗಿರುತ್ತೆ. ಸೊ ಸ್ತ್ರೀಯರಲ್ಲಿ ಬರುವಂಥ ಸಾಮಾನ್ಯವಾದ ತೊಂದರೆಗಳೇನೆಂದರೆ ಈ ಫೆಲೋಪಿಯನ್ ಟ್ಯೂಬಲ್ಲಿ ಬ್ಲಾಕೇಜ್ ಆಗುವಂಥದ್ದು, ಓವರಿಯಲ್ಲಿ ಆ ಎಗ್ ರಿಸರ್ವ್ ಕಮ್ಮಿ ಆಗಿರುವಂಥದ್ದು, ಅಥವಾ ಗರ್ಭಕೋಶದಲ್ಲಿ ಏನಾದರೂ ಗಡ್ಡೆ ಇರುವಂಥದ್ದು, ಅಥವಾ ಸರ್ವಿಕ್ಸು, ಕೆಲವರಿಗೆ ಸರ್ವೈಕಲ್ ಕೆನಾಲ್ ಸ್ಟೆನೋಸಿಸ್ ಅಂತ ಆಗಿರುತ್ತೆ, ಕೆಲವ್ರಿಗೆ ಸರ್ವಿಕ್ಸೇ ಇರೋದಿಲ್ಲ. ಸೊ ಈ ಥರ ಸಂದರ್ಭಗಳಿದ್ದಾಗ ಅವರವರ ತೊಂದರೆಗಳನ್ನು ನೋಡಿಕೊಂಡು ಅದು ನಾವು ಇದು ಮಾಡಬೇಕಾಗತ್ತೆ. ಗರ್ಭಕೋಶದಲ್ಲಿ ಗಡ್ಡೆ ಇದ್ದರೆ ಗಡ್ಡೆ ತೆಗೆದುಬಿಟ್ಟು ಸಬ್ಸಿಕ್ವೆಂಟಾಗಿ ಅದನ್ನು ಹಿಸ್ಟ್ರೋಸ್ಕೋಪಿನ, ಲ್ಯಾಪ್ರೋಸ್ಕೋಪಿನ ಒಂದು ಆಪ್ರೇಷನ್ ಮೂಲಕ ತೆಗೆದು ಆ ನಂತರ ಅದನ್ನು ಅವರಿಗೆ ಯಾವ ಥರ ಒಂದು ಚಿಕಿತ್ಸೆ ಮಾಡಬೇಕು ಅಂತ ನಾವು ಇದು ಮಾಡ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಫೈಬ್ರಾಯ್ಡ್ ಯೂಟ್ರಸ್ ಅಂತ ಇರುತ್ತೆ. ಸೊ ಸುಮಾರು ಸಲ ಏನಾಗುತ್ತೆ, ಈ ಫೈಬ್ರಾಯ್ಡ್ಗಳು ತುಂಬ ಗಡ್ಡೆಗಳು ಜಾಸ್ತಿ ಇದ್ದಾಗ ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟೋಸ್ಕೋಪಿಯಲ್ಲಿ ಅದನ್ನು ನಾವು ತೆಗೆದ ಮೇಲೆ ಸಬ್ಸಿಕ್ವೆಂಟಾಗಿ ಕೆಲವರಿಗೆ 1 ತಿಂಗಳು 2 ತಿಂಗಳಲ್ಲೇ ಅವರು ಗರ್ಭಿಣಿಯಾಗುವಂಥ ಅವಕಾಶ ಇರುತ್ತೆ. ಸೊ ಯಾವುದೇ ಆಪ್ರೇಷನ್ ಮಾಡಿದಾಗ ನಾವು 2 ತಿಂಗಳು 3 ತಿಂಗಳು ನ್ಯಾಚುರಲ್ ಆಗಿ ಆಗೋದಕ್ಕೆ ಬಿಡ್ತೀವಿ. ಸೊ ಇವರಿಗೆ ಆಗೋದೇ ಇಲ್ಲ ಅಂತ ಪರಿಸ್ಥಿತಿ ಯಾವಾಗ ಅಂದರೆ ಈ ಫೆಲೋಪಿಯನ್ ಟ್ಯೂಬ್ಸು ಬ್ಲಾಕೇಜ್ ಆಗಿರುತ್ತೆ. ಈ ಫೆಲೋಪಿಯನ್ ಟ್ಯೂಬ್ ಸಾಮಾನ್ಯವಾಗಿ ಯಾವಾಗ ಬ್ಲಾಕ್ ಆಗುತ್ತೆ, ಪ್ರೀವಿಯಸ್ ಆಗಿ ಏನಾದರೂ ಆಪ್ರೇಷನ್ ಆಗಿದ್ದಾಗ ಅಥವಾ ಯಾವುದಾದ್ರೂ ಇನ್ಫೆಕ್ಷನ್ಸ್ ಇದ್ದಾಗ. ಇನ್ಫೆಕ್ಷನ್ಸ್ ಅಂದರೆ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಟ್ಯೂಬರ್ಕ್ಲೋಸಿಸಿಂದ ಭಾಳ ಸಾಮಾನ್ಯವಾಗಿ ನಾವು
ಪ್ರತಿದಿನ ಪ್ರಾಕ್ಟೀಸಲ್ಲಿ ನೋಡೋದು ಟ್ಯೂಬರ್ಕ್ಲೋಸಲ್ಲಿ ಆಗುವಂತಹ ಒಂದು ಟ್ಯೂಬಲ್ ಬ್ಲಾಕು ಸಾಮಾನ್ಯವಾಗಿರುತ್ತೆ. ಆನಂತರ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಬರುತ್ತೆ. ಕ್ಲಮಿಡಿಯಾ, ಟ್ರಕೋಮೈಟಿಸ್, ಗೊನೋರಿಯಾ ಅಂತ ಇನ್ಫೆಕ್ಷನ್ಸ್ ಬರುತ್ತೆ. ಆ ಇನ್ಫೆಕ್ಷನ್ಸಲ್ಲಿ ಕೂಡ ಈ ಫೆಲೋಪಿಯನ್ ಟ್ಯೂಬ್ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗಿ ಬ್ಲಾಕೇಜ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಇನ್ವಿಟ್ರೋ ಫರ್ಟಿಲೈಸೇಷನ್ ಮೆಥಡಲ್ಲೇ ಅವರಿಗೆ ಮಕ್ಕಳು ಮಾಡಬೇಕಾಗತ್ತೆ. ಸೊ ಅಂತ ಅವ್ರಿಗೆ ಏನು ಮಾಡ್ತೀವಿ ನಾವು, ಅವ್ರದ್ದು ಇನ್ಫೆಕ್ಷನ್ಸ್ಗೆ ಏನಾದರೂ ಇದ್ದಾಗ, ಕ್ಲಮಿಡಿಯಾ ಅಥವಾ ಗೊನೋರಿಯಾ ಇದ್ದಾಗ ಒಂದು 2 ವಾರ 3 ವಾರ ಒಂದು ಚಿಕಿತ್ಸೆ ಮಾಡೋದು. ಟ್ಯೂಬರ್ಕ್ಲೋಸಿಸ್ ಇದ್ದರೆ 6 ರಿಂದ 9 ತಿಂಗಳಷ್ಟು ಕಾಲ ಚಿಕಿತ್ಸೆ ಮಾಡ್ತೀವಿ. ಆ ಚಿಕಿತ್ಸೆ ಮಾಡಿದಾದಮೇಲೆ ಅವ್ರನ್ನ ಇನ್ವಿಟ್ರೋ ಫರ್ಟಿಲೈಸೇಷನ್ IVF ಅಂತ ಏನು ಕರಿತೀವಿ, ಈ ಒಂದು ಚಿಕಿತ್ಸೆಗೆ ಅವ್ರನ್ನ ಅಳವಡಿಸ್ತೀವಿ. ಅವ್ರಿಗೆ ಅದನ್ನು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ ನಾವು. ಸೊ ಪ್ರಿಪ್ರೇಷನ್ ಅಂತಾರೆ, ಸಾಮಾನ್ಯವಾಗಿ ಏನು ಮಾಡ್ತೀವಿ, ಸ್ತ್ರೀಯರನ್ನು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಅವಾಗ ಪುರುಷರಲ್ಲಿ ಏನೂ ತೊಂದರೆ ಇರೋದಿಲ್ಲ. ಸ್ವಲ್ಪ ಒಂದು ಸೆಮೆನ್ ಅನಾಲಿಸಿಸು, ಬೇಸಿಕ್ ಟೆಸ್ಟು ಮತ್ತು ಶುಗರ್ ಟೆಸ್ಟು, ಏನಾದರೂ BP ಇದ್ದಿದ್ದರೆ ಪುರುಷರೆಲ್ಲ ಆ ಪರೀಕ್ಷೆಗಳನ್ನು ಮಾಡಿ ಅವರನ್ನು ಕೂಡ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಆನಂತರ ಸ್ತ್ರೀಯರಲ್ಲಿ ಮುಖ್ಯವಾಗಿ IVF ಅಲ್ಲಿ ಪ್ರಿಪ್ರೇಷನ್ ಆಗಬೇಕಾಗತ್ತೆ. ಸೊ ಗರ್ಭಕೋಶವನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಮತ್ತು ಎಗ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಕೆಲವು ಇಂಜೆಕ್ಷನ್ಗಳನ್ನು ಸುಮಾರು 10 ರಿಂದ 12 ದಿವಸ ಅಷ್ಟು ಕೊಡ್ತೀವಿ. 3 ದಿವಸಕ್ಕೆ ಎವರಿ ಸೆಕೆಂಡ್ ಡೇ, ಥರ್ಡ್ ಡೇ ನಾವು ಅವ್ರನ್ನ ಕರೆದು ಅವ್ರಿಗೆ ಒಂದು ಸ್ಕ್ಯಾನಿಂಗ್ ಪರೀಕ್ಷೆ ಮಾಡ್ತಾ ಎಗ್ಸು ಡೆವಲಪ್ಮೆಂಟ್ ಆಗೋದನ್ನು ನಾವು ಮಾನಿಟ್ರಿಂಗ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸುಮಾರು 18 ರಿಂದ 22 mm ಅಷ್ಟು ಪಾಲಿಕಲ್ ಬರೋವರೆಗೂ ಇಂಜೆಕ್ಷನ್ಸ್ ಕೊಡ್ತಾ ಬರ್ತೀವಿ. ಒಂದು 20 ರಿಂದ 22 mm ಸೈಜ್ ಬಂದ ತಕ್ಷಣ ಅವರಿಗೆ ಒಂದು ಹ್ಯೂಮನ್ ಕೊರಿಯಾನಿಕ್ ಗೊರ್ಡೋಟ್ರೋಪಿನ್, ಓವಿಡಾಕ್ ಅಥವಾ ಆ ಥರ ಒಂದು ಇಂಜೆಕ್ಷನ್ ಕೊಟ್ಟು ಟ್ರಿಗರ್ ಮಾಡ್ತೀವಿ. ಟ್ರಿಗರ್ ಮಾಡಿದ ಮೇಲೆ ಸುಮಾರು 34 ರಿಂದ 36 ಗಂಟೆ ನಂತರ ಅವ್ರನ್ನ ಕರೆದು ಅಡ್ಮಿಟ್ ಮಾಡಿ ಒಂದು 15 ರಿಂದ 20 ನಿಮಿಷ ಅಷ್ಟು ಅಥವಾ ಅರ್ಧ ಗಂಟೆ ಅಷ್ಟು ಅವ್ರಿಗೆ ಅನಸ್ತೇಷ ಕೊಟ್ಟು ನೋವಿಲ್ದಂಗೆ ಸ್ಕ್ಯಾನಿಂಗ್ ಮೂಲಕ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟನ್ನು ಉಪಯೋಗಿಸಿ, ಟ್ರಾನ್ಸ್ವೆಜೆನಲ್ ಸ್ಕ್ಯಾನ್ ಮತ್ತು ಎಗ್ ಪಿಕಪ್ ನೀಡ್ಲ್ ಅಂತ ಬರುತ್ತೆ, ಆ ನೀಡ್ಲನ್ನು ಉಪಯೋಗಿಸಿ ಎಗ್ಸ್ನ ನಾವು ಆಸ್ಪಿರೇಟ್ ಮಾಡ್ಕೊಳ್ತೀವಿ. ಆ ಸಂದರ್ಭದಲ್ಲಿ ಆಸ್ಪಿರೇಟ್ ಆದಮೇಲೆ ಆ ಎಗ್ಸ್ನ ಎಂಬ್ರಿಯಾಲಜಿಸ್ಟಿಗೆ ಕೊಟ್ಟು ಅದೇ ಟೈಮಲ್ಲಿ ಅದನ್ನು ಫರ್ಟಿಲೈಸೇಷನ್ಗೋ ಅಥವಾ ಇಕ್ಸಿ ಮಾಡಬೇಕಾ ಡಿಸೈಡ್ ಮಾಡ್ತಾರೆ ಅವರು. ಸೊ ಅದ್ರ ಪ್ರಕಾರ ಮಾಡಿ ಒಂದು 3 ದಿವಸ ಇಲ್ಲ 5 ದಿವಸ ಒಂದು ಇನ್ಕ್ಯುಬೇಟ್ರಲ್ಲಿ ಬೆಳೆಸ್ತೀವಿ. ಬೆಳೆಸಿದ ಅದೇ ಸಂದರ್ಭದಲ್ಲಿ ಇವರಿಗೆ ಸ್ತ್ರೀಯರಲ್ಲೂ ಕೂಡ ಕೆಲವು ಹಾರ್ಮೋನ್ಸ್ ಸಪೋರ್ಟ್ ಎಲ್ಲ ಕೊಟ್ಟಿರ್ತೀವಿ, ಪ್ರೊಜೆಸ್ಟ್ರಾನ್ ಸಪೋರ್ಟ್ ಅಂತೆಲ್ಲ ಕೊಟ್ಟಿರ್ತೀವಿ. 3rd ಡೇ 4th ಡೇ 5th ಡೇ ಅದು ನೋಡಿಕೊಂಡು ಎಂಬ್ರಿಯೋ ಡೆವಲಪ್ಮೆಂಟ್ ನೋಡಿಕೊಂಡು ಅವನು ಕರೆದು ಅದನ್ನು ಎಂಬ್ರಿಯೋನ ಅವ್ರ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಎಂಬ್ರಿಯೋ ಟ್ರಾನ್ಸ್ಫರ್. ರೈಟ್ ಡಾಕ್ಟರ್, ಒಬ್ರು ಕಾಲರ್ ಹಿಡಿದ್ದಾರೆ, ಮಾತಾಡ್ಸ್ಬಿಡೋಣ. ಮಾಲತಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಮಾಲತಿ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ ಮಾಲತಿ ಅವರೇ. ಸರ್ ನಮಸ್ತೆ. ನಮ್ಗೆ ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಹೇಳಿ 2 ಸಲನು ಸರ್ಜರಿ ಮಾಡಿದ್ರು. ಈಗ 1 year ಬ್ಯಾಕ್ ಸರ್ಜರಿ ಮಾಡಿದ್ರು. ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದೀವಿ. AHM ಲೆವೆಲ್ ಎಲ್ಲ 2.10 ಇದೆ ಸರ್. ಆಗುತ್ತೋ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ನಿಮಗೆ ವಯಸ್ಸು ಎಷ್ಟು? 9 years ಆಗಿದೆ ಸರ್. ನಿಮಗೆ ಎಷ್ಟು ವಯಸ್ಸಾಗಿದೆ? ಸರ್ ನನಗೆ 36 ನಡೀತಾ ಇದೆ ಸರ್ ಈಗ. 36. ನಿಮ್ಮ ಹಸ್ಬೆಂಡ್ಗೆ ಎಷ್ಟು ವಯಸ್ಸು? ಸರ್ ಅವ್ರಿಗೆ 39 ಸರ್. ಈಗ ನಿಮಗೇನು ಬೇರೆ ಏನು ತೊಂದರೆ ಇಲ್ವಾ? ಈ PCOD ಆ ಥರ? ಸರಿ, ಯಾರನು ಪ್ರಾಬ್ಲಮ್ ಇಲ್ಲ. ಆದ್ರೆ ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಹೇಳಿ ಫಸ್ಟ್ ಸರ್ಜರಿ ಮಾಡಿದ್ರು. ಅದಾಗಿ 1 yearಗೆ ಮತ್ತೆ ಫೈಬ್ರಾಯ್ಡ್ ಬಂದಿದೆ ಅಂತ ಹೇಳಿ ಮಲ್ಟಿಪಲ್ ಫೈಬ್ರಾಯ್ಡ್ ಆಗಿದೆ, ಇದು ಇಮಿಡಿಯೇಟ್ ಸರ್ಜರಿ ಆಗಬೇಕು ಅಂತ ಹೇಳಿ ಮಾಡಿದ್ರು. ಈಗ ಟ್ರೀಟ್ಮೆಂಟ್ ಆಗ್ತಾ ಇದಾರೆ. ಈಗ ಮತ್ತೆ ನೀರ್ಗುಳೆ ತರ ಒಂದು ಫೈಬ್ರಾಯ್ಡ್ ಸ್ಮಾಲ್ ಸೈಜ್ ಅಲ್ಲಿ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ ಕನ್ಸೀವ್ ಆಗೋದಕ್ಕೆ ಅಂತ ಹೇಳಿದ್ರು ಸರ್. ನಾವು ತುಂಬಾ ಟ್ರೈ ಎಲ್ಲ ಮಾಡಿದೀವಿ ಸರ್. ಇದು ನ್ಯಾಚುರಲ್ ಆಗಿ ಆಗುತ್ತಾ ಏನು ಅಂತ ಗೊತ್ತಾಗ್ತದೆ. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಸರ್ ನಮ್ಗೆ ಮದುವೆಯಾಗಿ 10 years ಆಗಿದೆ ಸರ್. ಸಾಮಾನ್ಯವಾಗಿ 5 years ಅಥವಾ 10 years ಆಗಿ 36 ವರ್ಷ ವಯಸ್ಸಾಗಿರೋರಿಗೆ ನಾವು ನ್ಯಾಚುರಲ್ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಪ್ರಯತ್ನ ಮಾಡೋದು ತಪ್ಪಾಗುತ್ತೆ. ಸೊ ಇವರಿಗೆ ಈಗ ಹಿಸ್ಟ್ರೋಸ್ಕೋಪಿ ಅಂತ ಮಾಡಿ ಆ ಫೆಲೋಪಿಯನ್ ಟ್ಯೂಬ್ಸ್ ಏನಾದರೂ ಬ್ಲಾಕೇಜ್ ಆಗಿದೆಯಾ ಅದೊಂದು ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ರಿಪೀಟೆಡ್ ಆಗಿ ಆಪ್ರೇಷನ್ಸ್ ಆಗಿರೋದ್ರಿಂದ ಮತ್ತು ಫೈಬ್ರಾಯ್ಡ್ಸ್ ಮತ್ತೆ ಮತ್ತೆ ಬರೋದ್ರಿಂದ ಗರ್ಭಕೋಶದಲ್ಲೂ ಅಥವಾ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಅಂತ ನೋಡಬೇಕಾಗತ್ತೆ. ಯಾಕಂದರೆ ಈಗ ಫೆಲೋಪಿಯನ್ ಟ್ಯೂಬ್ಗೆ ಆಪ್ರೇಷನ್ ಮಾಡುವಾಗ ಇದರಲ್ಲಿ ಇದು ಮಾಡಿದಾಗ ಟ್ಯೂಬಲ್ ಬ್ಲಾಕೇಜು ಅವೆಲ್ಲ ಚೆಕ್ ಮಾಡಿದರೆ ಸರಿ. ಅದೊಂದು ಚೆಕ್ ಮಾಡಿ ಟ್ಯೂಬ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನೀವು ಬೇಕಾದರೆ 1 or 2 months ಡಾಕ್ಟ್ರನ್ನ ನಿಮ್ಮ ಒಂದು ವೈದ್ಯರನ್ನೇ ಕೇಳಿಕೊಂಡು ಹಿಸ್ಟೋಸ್ಕೋಪಿ ಅಂತ ಮಾಡಿಸ್ಕೊಂಡು ಗರ್ಭಕೋಶದ ಒಂದು ಕ್ಯಾವಿಟಿ ಚೆನ್ನಾಗಿದೆಯಾ, ಫೆಲೋಪಿಯನ್ ಟ್ಯೂಬ್ಸ್ ಎಲ್ಲ ಸರಿಯಾಗಿದೆಯಾ ಅಥವಾ ಬ್ಲಾಕೇಜ್ ಆಗಿದೆಯಾ, ಆಪ್ರೇಷನ್ನು ಕೆಲವು ಸಂದರ್ಭಗಳಲ್ಲಿ ಆಪ್ರೇಷನ್ ಆದ ತಕ್ಷಣ ಆದಮೇಲೆ ಇನ್ಫೆಕ್ಷನ್ ಆಗಿ ಬ್ಲಾಕೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಫೆಲೋಪಿಯನ್ ಟ್ಯೂಬ್ಸು ಈ ಫೈಬ್ರಾಯ್ಡ್ಸು ಬರೋದ್ರಿಂದ ಕೂಡ ಬ್ಲಾಕ್ ಆಗುತ್ತೆ. ಕಾರ್ನೋಲೆಂಡ್ ಫೈಬ್ರಾಯ್ಡ್ಸ್ ಅಂತ ಬರುತ್ತೆ, ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಅಂತ ಬರುತ್ತೆ.
ಈ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಬಂದಾಗ ಇನ್ಫೆಕ್ಷನ್ ಆಗಿ ಟ್ಯೂಬ್ಸ್ ಬ್ಲಾಕ್ ಆಗೋದು ಸರ್ವೇ ಸಾಮಾನ್ಯ. ಸೊ ಅದರಿಂದ ಹಿಸ್ಟ್ರೋಸ್ಕೋಪಿ ಮಾಡಿ ಅಥವಾ ಸಾಲ್ಫಿಂಗೋಗ್ರಾಮ್ ಅಂತ ಕೂಡ ಮಾಡ್ಬೋದು. ಮಾಡಿ ಫೆಲೋಪಿಯನ್ ಟ್ಯೂಬ್ಸು ಬ್ಲಾಕೇಜ್ ಇದೆಯಾ ಅಂತ ಒಂದು ಚೆಕ್ ಮಾಡಿಕೊಂಡು ಮತ್ತು ಗರ್ಭಕೋಶದ ಒಂದು ಕ್ಯಾವಿಟಿ ಸರಿ ಇದೆಯಾ ಅಂತ ನೋಡಿದ್ರೆ ಅವೆರಡೂ ಸರಿ ಇದ್ದರೆ ಒಂದು ಸ್ಟಿಮ್ಯುಲೇಷನ್ ಅಂತ ಕೊಟ್ಟು 1 ತಿಂಗಳು 2 ತಿಂಗಳು ಪ್ರಯತ್ನ ಮಾಡ್ಬೋದು. ಆದರೆ ಅವ್ರಿಗೆ 36 ವರ್ಷ ವಯಸ್ಸಾಗಿರೋದು ಮತ್ತು 10 ವರ್ಷ ಆಗಿರೋದ್ರಿಂದ ಸಾಮಾನ್ಯವಾಗಿ ವೈದ್ಯರು ಎಲ್ಲ ರೀತಿಯ ಪ್ರಯತ್ನ ಮಾಡಿರ್ತಾರೆ. ಸೊ ಇನ್ನು ಮುಂದೆ ಅವ್ರಿಗೇನಿದ್ರು IVF ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದಾಗತ್ತೆ. ಯಾಕಂದರೆ 35-36 ವರ್ಷ ಆದಮೇಲೆ ಫರ್ಟಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಎಗ್ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಚಾನ್ಸಸ್ ಆಫ್ ನ್ಯಾಚುರಲ್ ರಿಪ್ರೊಡಕ್ಷನ್ನು ನ್ಯಾಚುರಲ್ ಫರ್ಟಿಲೈಸೇಷನ್ ಆಗೋದು ಕಷ್ಟ. ಸೊ ಇಂಥ ಸಂದರ್ಭದಲ್ಲಿ ನಾವು IVF ಒಂದು ಚಿಕಿತ್ಸೆನ ಪ್ರಯತ್ನ ಮಾಡೋದು ಒಳ್ಳೆಯದು. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಿಮಗೆ ಸಹ ಇನ್ಫರ್ಟಿಲಿಟಿಗೆ ಅಥವಾ ಬಂಜೆತನಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ಇವೆ ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ. ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ನಂಬರ್ 6, 7 and 8, 18th ಕ್ರಾಸ್, 4ನೇ ಮುಖ್ಯ ರಸ್ತೆ, ಮಾರ್ಗೋಸಾ ರಸ್ತೆಯ ಬಳಿ, BMTC ಬಸ್ ನಿಲ್ದಾಣ, ಮಲ್ಲೇಶ್ವರಂ, ಬೆಂಗಳೂರು 560055. ಹಾಗೆ ದೂರವಾಣಿ ಸಂಖ್ಯೆ 08023084000 ಅಥವಾ 2900 ಅಥವಾ 9483296648 ಅಥವಾ 9483529529. ಹಾಗೆ ವೆಬ್ಸೈಟ್ ಅನ್ನು ನೀವು ಸಂಪರ್ಕ ಮಾಡಬೇಕು ಅಂತಾದಲ್ಲಿ www.narayanaSuperSpecialityHospitals.in ಗೆ ಲಾಗಿನ್ ಆಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ.